ಇನ್ಕ್ಯುಬೇಟರ್ನಿಂದ ಮಗುವನ್ನು ತಾಯಿಯ ಕೈಯಲ್ಲಿ ಕೊಡುತ್ತಾರೆ. ಆವಾಗ ದಿವ್ಯಾ ಮಗುವನ್ನು ನೋಡಿ ಇದು ಯಾರ ಮಗು ಎಂದು ಕೇಳುತ್ತಾಳೆ. ಇದು ಕೇಳಿ ಎಲ್ಲರೂ ಶಾಕ್ ಆಗುತ್ತಾರೆ. ಆವಾಗ ಆನಂದ್ ಇದು ನಮ್ಮ ಮಗು ಎಂದು ಹೇಳುತ್ತಾನೆ. ಆವಾಗ ದಿವ್ಯಾ ಇದು ನನ್ನ ಮಗು ಅಲ್ಲ, ನನ್ನ ಮಗನನ್ನು ನಾನು ನೋಡಿದ್ದೇನೆ, ಇದು ನನ್ನ ಮಗು ಅಲ್ಲವೆಂದು ಹಠ ಹಿಡಿಯುತ್ತಾಳೆ. ಆ ಸಮಯದಲ್ಲಿ ಅಲ್ಲಿಗೆ ಬಂದ ಹಾಸ್ಪಿಟಲ್ ಚೀಫ್ ರೆಕಾರ್ಡ್ಸ್ ಎಲ್ಲ ಪರಿಶೋಧಿಸಿ ಇದು ನಿಮ್ಮದೇ ಮಗು ಎಂದು ಹೇಳುತ್ತಾರೆ. ಅದಕ್ಕೆ ದಿವ್ಯಾ ಒಪ್ಪದೆ ನನ್ನ ಮಗು ಅಲ್ಲ ಎಂದು ಹಠ ಹಿಡಿಯುತ್ತಾಳೆ. ತನ್ನ ಕೈಯಲ್ಲಿರುವ ಮಗು ಕೂಗುವಾಗ ಹಾಲು ಕೊಡುತ್ತಾಳೆ. ನಂತರ ಚೀಫ್ ಡಾಕ್ಟರ್ ಆನಂದಿನಲ್ಲಿ ಇದೆಲ್ಲ ಸರ್ವಸಾಧಾರಣ, ಈ ಕಂಡೀಷನ್ ಅನ್ನು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಎಂದು ಹೇಳುತ್ತಾರೆ. ಇಲ್ಲಿ ಹಲವು ಮಹಿಳೆಯರಿಗೂ ಉಂಟಾಗಿದೆ. ದಿವ್ಯಳಿಗೆ ಇದರ ಮೊದಲೇನಾದರೂ ಮೆಂಟಲ್ ತೊಂದರೆ ಉಂಟಾಗಿದೆ ಎಂದು ಕೇಳುತ್ತಾರೆ. ಆವಾಗ ದಿವ್ಯನ ತಾಯಿ ಅವಳ ಮೆಂಟಲ್ ಕಂಡೀಷನ್ ಅನ್ನು ಕುರಿತು ಹೇಳುತ್ತಾರೆ. ಆದರೆ ಮದುವೆಯಾಗಿ ಯಾವುದೇ ತೊಂದರೆ ಇರಲಿಲ್ಲ ಎಂದು ಹೇಳುತ್ತಾರೆ. ಅಷ್ಟರಲ್ಲಿ ಹೊರಗಿನಿಂದ ಏನೋ ಶಬ್ದ ಕೇಳಿ